ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನನ್ನ ಲೈಫಲ್ಲಿ ತುಂಬ ಮುಖ್ಯ ದಿನ ಅಂತ ಅಂದರೂ ಕೂಡ ತಪ್ಪಾಗಲ್ಲ. ಟೈಮ್ ಆಲ್ರೆಡಿ 6 o'clock ಆಗಿದೆ. ಎದ್ದಿದ್ದೀನಿ ಬೇಗ. ಆ್ಯಕ್ಚುಲಿ ಏನಕ್ಕೆ ಅಂದರೆ ಇಟ್ಸ್ ಮೈ ಬೆಸ್ಟ್ ಡೇ ಅನಿಸ್ಬೋದು. ನನ್ನ ಭಾಗದಲ್ಲಿ ನನ್ನ ಲೈಫಲ್ಲಿ ಒಂದು ಭಾಗ ಅನಿಸ್ಬೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನ್ಕೋತೀನಿ. ಇವತ್ತು ನನ್ನ ಮಗಳು ಫಸ್ಟ್ ಡೇ ಸ್ಕೂಲ್ ಕಳಿಸ್ತಾ ಇದ್ದೀನಿ. ಒಂದು ರೀತಿ ಆತಂಕ, ಭಯ, ಒಂಥರ ಬೇಜಾರು, ಖುಷಿ ಎಲ್ಲ ಒಟ್ಟೊಟ್ಟಿಗೆ ಆಗ್ತಾಯಿದೆ. ಚಳಿ ಬೇರೆ, ಹೆಂಗಿರ್ತಾರೋ ಏನು, ಹುಷಾರು ತಪ್ತಾರೆ ಮತ್ತು ಲ್ಯಾಂಗ್ವೇಜ್ ಬ್ಯಾರಿಯರ್ ತುಂಬ. ಅಂದರೆ ಹಿಂದಿ ಗೊತ್ತೇ ಇಲ್ಲ, ಹಿಂದಿಲೆಲ್ಲ ಮಾತಾಡೋದು, ಹೆಂಗಿರ್ತಾಳೋ ಏನೋ ತುಂಬ ಯೋಚನೆ ಇದೆ. ಗೊತ್ತಿಲ್ಲ ಹೇಗೆ ನಡೀತಾಳ ಅಂತ. ಬಟ್ ಮನ್ಸು ಮಾತ್ರ ಹೂನು ಅನ್ನಂಗಿಲ್ಲ ಅನ್ನಂಗೆ ಆಗ್ಬಿಟ್ಟಿದೆ ನನಗೆ. ಫಸ್ಟ್ ಟೈಮ್ ಎಲ್ಲ ತಾಯಿದ್ರು ಆಗೋ ಸಿಚುವೇಶನ್ ಇದು. ಇಷ್ಟು ದಿವಸ ಜೊತೆಲಿ ಇದ್ದಿರೋದು, ಈ ಸಡನ್ನ ಸ್ಕೂಲ್ಗೆ ಹೋಗ್ಬೇಕು, ಬರಬೇಕು, ಓದ್ತಾಳೆ, ಬರೀತಾಳೆ, ಅಷ್ಟು ತೊಟ್ಟೋಳಾಗಲ್ಲ ಮಗಳು ಅನ್ನೋದು ಎಲ್ಲ ಒಂದು ಹಂಗೆ ಫ್ಯಾಕ್ಷನಿಗೆ ಬಂದೋಗುತ್ತೆ. ಹಿಂಗೆ ಓಕೆ, ಐ ಕ್ಯಾನ್ ಮ್ಯಾನೇಜ್ ಅನ್ಸಿದ್ದೀನಿ. ಸೊ ಬೆಳಿಗ್ಗೆ 5 ಗಂಟೆಗೆ ಎದ್ದೆ, ಎಲ್ಲ ಕಸ ಮಾಸ್ಟರ್ 6 ಗಂಟೆ 6:30 ಆಯಿತು. ಸೊ ಎಲ್ಲ ತಿಂಡಿ ಮಾಡಿ ಅವ್ರ ಫೇವ್ರೇಟ್ ದೋಸೆ ಅಂದ್ಬಿಟ್ಟು ದೋಸೆ ಮಾಡಿದ್ದೆ. ಅಷ್ಟೊಳಗೆ ಅವಳನ್ನ ಎದುರಿಸಿ ಹಾಲು ಕೊಟ್ಟಿದ್ದೆ ಕುಡಿಯೋಕ್ಕೆ ಅಂತ. ಅವಳ ದೋಸೆ ಚಿಕ್ಕವಳು ಇದ್ಲು, ಅಕ್ಕ ತಂಗಿ ಆಟ ಆಡ್ತಾ ಇದ್ರು ಅಲ್ಲಿ. ಅದಾದಮೇಲೆ ಅವಳನ್ನ ರೆಡಿ ಮಾಡಿ ಕಣ್ಣನ್ನು ಫಸ್ಟ್ ಡೇ ಅಲ್ಲ, ಏನೂ ಇಲ್ಲ, ಹೆಂಗಿರ್ತಾಳೆ ನೋಡೋಣ ಅಂತ ಅಂದ್ಬಿಟ್ಟು ಅಷ್ಟೇ ಒಂದು ಟಿಫನ್ ಬಾಕ್ಸ್ಗೆ ಸ್ವಲ್ಪ ದೋಸೆ ಹಾಕ್ಬಿಟ್ಟು ಅದನ್ನು ಬ್ಯಾಗ ಇಟ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೆ. ನೋಡೋಣ ಹೆಂಗಿರ್ತಾಳೆ, ಅದಾದಮೇಲೆ ಡಿಸೈಡ್ ಮಾಡೋಣ ಕಳ್ಸೋಕ್ಕೆಲ್ಲ ಅಂತ ಅಂದ್ಬಿಟ್ಟು ನಾನು ಹೋಗಿದ್ದೆ ಬಿಡೋಕ್ಕೆ ಅಂತ. ಸೊ ಚೆನ್ನಾಗಿ ಹೋದ್ಲು, ಅಳ್ಳಿಲ್ಲ, ಸ್ವಲ್ಪ ನಾಚ್ಕೊಂಡ್ಳು. ಆಮೇಲೆ ಖುಷಿಯಾಗಿ ಹೋದ್ಲು. ನನಗೂ ಖುಷಿ ಆಯಿತು. ಒಂದು ಲೈಟಾಗಿ ಅಳು ಬಂತು. ಒಂಥರ ಒಂದು ಎಮೋಷ್ನಲ್ ಅಂತ ಆದರೂ ತಪ್ಪಾಗಲ್ಲ, ಅದೆಲ್ಲ ತಾಯಂದಿರಿಗೆ ಆಗೋ ಅನುಭವ. ಸೊ ಖುಷಿ ಆಯಿತು. ಅವಳನ್ನೆಲ್ಲ ಸ್ಕೂಲ್ನು ಭಾರಿ ಖುಷಿ ಆಯಿತು ನನಗೆ, ಆರಾಮಾಗಿದ್ದಾಳೆ ಅಂತ. ಸೊ ಅಲ್ಲೆಲ್ಲ ಆರಾಮಾಗಿ ಕೂತ್ಕೊಂಡು ಓದೋದು ಬರೆಯೋದೆಲ್ಲ ಮಾಡ್ತಾಯಿದ್ಲು. ನೋಡ್ತಾ ಇದ್ದೆ ನಾನು ಕೂಡ. ಮಕ್ಕಳ ಜೊತೆ ಎಲ್ಲ ಆಟಾಡ್ತಾ ಇದ್ದು ನೋಡಿ, ಕೊನೆಗೆ ಬಾಯ್ ಹೇಳೋಣ ಅಂದ್ಬಿಟ್ಟು ಬಾಯ್ ಹೇಳಿದ್ಲು. ನಾವು ಅದಾದ್ಮೇಲೆ ಬಂದುಬಿಟ್ಟು ಮತ್ತೆ ಕರ್ಕೊಂಬರೋಕ್ಕೆ ಅಂತ ಹೋದಾಗ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅನ್ನೋದು ಇತ್ತು ನನಗೆ. ಬಟ್ ಹೋದಾಗ ಹ್ಯಾಪಿಲಾಗಿದ್ಲು, ಖುಷಿಯಾಗಿದ್ಲು. ಅಲ್ಲಿ ಟೀಚರ್ಸ್ ಎಲ್ಲ ಈ ಥರ ಮಕ್ಕಳಿದ್ರೆ ಬೇಕಾದ್ರೆ 100 ನೋಡ್ಕೊಬೋದು, ಅಷ್ಟು ಸೈಲೆಂಟ್, ನಗ್ಕೊಂಡು ಆಟ ಆಡ್ಕೊಂಡು ಅಳ್ಳಿಲ್ಲ, ಬಲ್ಲ ಚೆನ್ನಾಗಿತ್ತು ಅಂತಂದರು. ಅದನ್ನು ಕೇಳಿ ಸ್ವಲ್ಪ ಖುಷಿ ಆಯಿತು ಮನಸ್ಸಿಗೆ. ಬಟ್ ಓಕೆ ಅನ್ನಿಸ್ತು. ಅದಾದಮೇಲೆ ಅವಳಿಗೋಸ್ಕರ ಒಂದು ಬ್ಯಾಗ್ ಬುಕ್ ಮಾಡಿದ್ದೆ, ಆ ಸ್ಕೂಲ್ ಕಲರ್ದೇ ಬ್ಯಾಗ್. ಸೊ ನಾವಿನ್ನೂ ಪೂರ್ತಿಯಾಗಿ ಸೇರಿಸಿರಲಿಲ್ಲ ಅವಳಿಗೆ, ಬೈ 2 ಮಂತ್ಸಿಗೆ ಮಾತ್ರ ಸೇರಿಸಿದ್ದು. 2 ಮಂತ್ಸಿಗೆ ಮಾತ್ರ ಸೇರಿಸಿದ್ದು ಅವಳನ್ನ, ಏಕೆಂದರೆ ನಮ್ಮದು ಪೋಸ್ಟಿಂಗ್ ಎಲ್ಲ ಬರೋದಿತ್ತು. ಈ 2 ಮಂತ್ಸಿಗೋಸ್ಕರ ಏನು ತೊಗೊಳೋದು ಬೇಡ, ನೋಡೋಣ ಆಮೇಲೆ ಬೇಕಾದ್ರೆ ಆಗಲಿಲ್ಲ ತೊಗೊಂಡ್ರೆ ಆಯಿತು ಅಂದ್ಕೊಂಡು. ಹಾಗೆ ಇವಳಿಗೋಸ್ಕರ ಒಂದು ಬ್ಯಾಗ್ ಬುಕ್ ಮಾಡ್ಕೊಂಡಿದ್ವಿ. ಭಾರಿ ಖುಷಿ ಪಟ್ಲು ನೋಡಿ ಬ್ಯಾಗ್ನ. ಅದನ್ನ ಹಾಕ್ಕೊಂಡು ಈಗಲೇ ಹೋಗ್ತೀನಿ ಅಂತ ಕೂತ್ಕೊಂಡೆ, ನಾಳೆ ಬೆಳಿಗ್ಗೆ ಹೋಗುವಂತೆ ಅಂತ ಅಂದ್ಬಿಟ್ಟು ಅದನ್ನು ಹಂಗೆ ನೈಸ್ ಮಾಡಿ ಎತ್ತಿಟ್ಟೆ. ಒಂಥರ ಎಮೋಷ್ನಲ್ ಫ್ರೆಂಡ್ಸ್. ಹಿಂಗೆ ಎಕ್ಸ್ಪ್ರೆಸ್ ಮಾಡೋದು ಅನ್ನೋದು ಗೊತ್ತಾಗಲ್ಲ, ಅಷ್ಟು ಎಮೋಷ್ನು. ಹ್ಯಾಪಿ ಆಮೇಲೆಲ್ಲ ನೆಕ್ಸ್ಟ್ ಡೇ ರೆಡಿ ಮಾಡಿ ಅಷ್ಟೊಂದು ನಮ್ಮಮ್ಮನೂ ಬಂದಿದ್ದರು. ನಮ್ಮದು ಪೋಸ್ಟಿಂಗ್ ಬರೋ ಸಿಚುವೇಷನ್ ಇತ್ತು ಅಂತ ಅಂದ್ಬಿಟ್ಟು ನಮ್ಮಮ್ಮನೂ ಸಹ ಬಂದಿದ್ದರು. ಅಮ್ಮನೂ ಆ ಪೋಸ್ಟಿಂಗೇ ಆಗಲಿಲ್ಲ. ಸೊ ಬೇರೆ ಸ್ಲಿಪ್ ಬರುತ್ತೆ ಅಂತ ಹೇಳ್ತಿದ್ದಾರೆ, ನೋಡಬೇಕು ಆ ಟೈಮ್ಗೆ. ಸೊ ಅಷ್ಟೊಳಗಡೆ ಅವಳು ರೆಡಿಯಾಗಿ ಬ್ಯಾಗೆಲ್ಲ ತೊಗೊಂಡು ಫ್ರೆಂಡ್ಸ್ ಜೊತೆ ಎಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಹತ್ತಕ್ಕೆ ಇದು ಮಾಡ್ರು. ಬಟ್ ಆಮೇಲೆ ಹತ್ತಲು, ಯಾಕೋ ವ್ಯಾನಲ್ಲಿ ಹೋಗೋಲ್ಲ, ನಾನು ಬೈಕಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ವ್ಯಾನಲ್ಲಿ ಹೋಗೋಲ್ಲ ಅಂತ ಹತ್ತಲು. ಅದಾದ್ಮೇಲೆ ಅವ್ರ ಅಪ್ಪನ ಕರೆಸಿ ಅವ್ರ ಅಪ್ಪನ ಜೊತೆ ಗಾಡಿ ಕರ್ಸಿದಾಗ ಖುಷಿಯಾಗಿ ಹೋದ್ಲು, ಆರಾಮಾಗಿದ್ಲು. ಸ್ಟಾರ್ಟಿಂಗ್ ಸ್ವಲ್ಪ ಇದು ಮಾಡಿದ್ಲು. ವ್ಯಾನಲ್ಲಿ ಹೋಗಕ್ಕೆ ಮಾತ್ರ, ಸ್ಕೂಲ್ಗೆ ಹೋಗಕ್ಕೆ ಹ್ಯಾಪಿಯಾಗಿದ್ಲು, ವ್ಯಾನಲ್ಲಿ ಹೋಗಿ ಕಳ್ತಿದ್ಲು, ಯಾಕೆಂದರೆ ಆ ಮಾತ್ರೆಲ್ಲ ಗೊತ್ತಾಗಲ್ಲ ಅಂತ. ಆಮೇಲೆ ಚೆನ್ನಾಗೇ ವ್ಯಾನಲ್ಲಿ ಹೋಗೋಕೆ ಕಳಿಸ್ಲು, ಮಾಡಿದ್ಲು. ಈಗ ಆರಾಮಾಗಿ ಹೋಗ್ತಾ ಇದ್ದಾಳೆ. 3 days 4 days ಆಯಿತು, ಆರಾಮಾಗಿ ಹೋಗ್ತಾ ಇದ್ದಾಳೆ, ಬರ್ತಾ ಇದ್ದಾಳೆ. ಸೊ ನೋಡಬೇಕು ಹೆಂಗಿರ್ತಾಳೋ ಗೊತ್ತಿಲ್ಲ. ನಮ್ಮ ಪೋಸ್ಟಿಂಗ್ ಅಂತೂ ಈಗಂತೂ ಸದ್ಯಕ್ಕಿಲ್ಲ, ಮಾರ್ಚ್ ಎಂಡಿಂಗ್ ಅಂತ ಇದ್ದಾರೆ. ಸೊ ಅಮ್ಮನ ಕಳಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಕ್. ಸುಮ್ಮನೆ ಅಂತ ಇಲ್ಲಿ ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ ಹೆಂಗಿರ್ತಾರೆ. ಇವಳು ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಅಂದ್ಕೊಂಡಿದ್ದಾಳೆ. ಇನ್ನು ಅದಕ್ಕೋಸ್ಕರ ವೀಡಿಯೋ ಒಂದು ಮಾಡಬೇಕು ಅಂದ್ಕೊಂಡು ಮಾಡಿದೆ, ಬಟ್ ಅಷ್ಟು ಕ್ಲಿಪ್ ತೊಗೊಳಕ್ಕಾಗಲಿಲ್ಲ. ಇದೆಲ್ಲ ಅವ್ರ ಸ್ಕೂಲ್ ಟೀಚರ್ಸ್ ನಮಗೆ ಕಳಿಸಿರೋದು. ದಯವಿಟ್ಟು ಇದು ಎಮೋಷ್ನಲ್ ಅಷ್ಟೇ ಇದೆ ನಮಗೆ ತಾಯಂದಿರಿಗೆ. ಒಂದು ರೀತಿ ಖುಷಿ, ಮಕ್ಕಳು ಓದ್ತಿದ್ದಾರಲ್ಲ ಅಂತ. ಇನ್ನೊಂದು ರೀತಿ ನನ್ನ ಮಗಳು ಅಷ್ಟೊಂದು ದೊಡ್ಡಲಾಗ್ಬಿಟ್ಲ ಅನ್ನೋದು. ಓಕೆ, ಬಟ್ ಐ ಆಮ್ ಹ್ಯಾಪಿ ವಿತ್ ದಟ್.
ಅಷ್ಟೇ ಇವತ್ತಿನ ವೀಡಿಯೋ. ಇದನ್ನ ಹಂಚ್ಕೋಬೇಕು ಅನ್ನಿಸ್ತು, ಹಾಗೆ ವೀಡಿಯೋ ಕ್ಲಿಪ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪಿದರೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.